ಮತೆ ಮತೆ ವರಹಂ ವರತರಂ ಸತ್ಯಂ ಸತ್ಯಂ ಜಗತ್ತದ್ಭಟೋ ಭಿನ್ನಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಾ ಮುಕ್ತೆ ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಹೆಕ್ಷಾದಿತ್ರತಯಂ ಪ್ರಮಾಣ ಅಖಿಲಾ ಆಮ್ನಾಯೈಕವೇದ್ಯೋ ಹರಿಃ ಕ್ಷಾದಿತ್ರಯಂ ಪ್ರಮಾಣ ಆಮ್ನಾಯೈಕವೇದ್ಯೋ ಹರಿಃ ಹರಿ ಸರ್ವೋತ್ತಮ ವಾಯುಜೀವೋತ್ತಮ. ಹರಿ ಸರ್ವೋತ್ತಮ ವಾಯುಜೀವೋತ್ತಮ. ಇವತ್ತು ನಾವು ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋ ವಿಷಯ ಬಗ್ಗೆ ಒಂದು ಚಿಂತನೆಯನ್ನ ಮಾಡೋಣ. ಇದರಲ್ಲಿ ಕನ್ಕ್ಲೂಷನ್ ಏನಿಲ್ಲ, ಇದು ಓಪನ್ ಎಂಡೆಡ್ ಚಿಂತನೆ. ಇದನ್ನ ನೀವು ಅನಂತರವೂ ಕಂಟಿನ್ಯೂ ಇಟ್ಕೋಬೇಕು. ಬ್ರ್ಯಾಂಡ್ ವ್ಯಾಲ್ಯೂ ಇದು ಒಂದು ರೀತಿಯಿಂದ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ಗೆ ಸಂಬಂಧಪಟ್ಟಂತಹ ವಿಷಯ. ನಾವು ಯಾವುದೇ ಒಂದು ವಸ್ತುವನ್ನ ಮಾರ್ಕೆಟ್ ಮಾಡಬೇಕು, ಸೇಲ್ ಮಾಡಬೇಕು ಅಂದ್ರೆ ಅದಕ್ಕೆ ಬ್ರ್ಯಾಂಡ್ ವ್ಯಾಲ್ಯೂ ಅಂತಿದ್ರೆ ಮಾತ್ರ ನಾವು ಖರೀದಿ ಮಾಡ್ತೀವಿ. ಈಗ ನಮ್ಮ ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋದಂದ್ರೆ ಮೊಬೈಲ್ದಲ್ಲಿ ಯಾವ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಅಥವಾ ಯಾವ ಮೊಬೈಲ್ ತುಂಬಾ ಚೆನ್ನಾಗಿದೆ ಅಂತ ಕೇಳಿದ್ರೆ ಜನರು ಯೂಶಲಿ ಐಫೋನ್ ಅಂತ ಹೇಳ್ಬೋದು, ಆಪಲ್ ಐಫೋನ್ ಅಂತ ಹೇಳ್ಬೋದು. ಅದೇ ತರ ಸ್ಕೂಲ್ ಯಾವ್ದು ಚೆನ್ನಾಗಿದೆ ಅಂದ್ರೆ ಅದಕ್ಕೊಂದು ಹೆಸರು ಹೇಳ್ತಾರೆ. ಬ್ಯಾಗು ಯಾವ್ದು ಚೆನ್ನಾಗಿದೆ, ವಾಚ್ ಯಾವ್ದು ಚೆನ್ನಾಗಿದೆ, ಈ ತರ. ಸೊ ಪ್ರತಿಯೊಬ್ರು ತಮ್ಮ ಪ್ರಾಡಕ್ಟ್ ಅನ್ನ ಹೊರಗಡೆ ಸೇಲ್ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಕ್ರಿಯೇಟ್ ಮಾಡ್ತಾರೆ. ಇತ್ತೀಚಿನ ದಿನದಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಸೇಲ್ ಆಗದೆ ಇರೋದ್ರಿಂದ ಸ್ಪೆಷಲಿ ಇಂಡಿಯಾ ಮಾರ್ಕೆಟ್ದಲ್ಲಿ ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೇಳಿ ಹೊಸದಾಗಿ ಶುರುವಾಗಿದೆ. ಏನು ಅಂದ್ರೆ ಒಬ್ನು ಹೀರೋ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಇರ್ತಾನೆ, ಅವನು ಯಾವುದೋ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿದು ಹೇಳ್ತಾನೆ, ಇದು ಈ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೇನೆ ಒಳ್ಳೆ ಜೀವನ, ಅಥವಾ ಈ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ ನೀವು ಒಂದು ದೊಡ್ಡ ಬೆಟ್ಟದಿಂದ ಇನ್ನೊಂದು ದೊಡ್ಡ ಬೆಟ್ಟಕ್ಕೆ ಜಿಗಿಬಹುದು ಅಂತ ಹೇಳಿ ಮತ್ತೆ ಕೆಳಗಡೆ ಬರ್ದಿರ್ತಾರೆ, ಹಾಗೆ ಮಾಡಿದ್ರೆ ಜೀವ ಹಾನಿ ಆಗ್ಬಹುದು ಅಂತ ಹೇಳಿ. ಆದ್ರೆ ಆ ಬ್ರ್ಯಾಂಡ್ ಅಂಬಾಸಡರ್ ಮತ್ತು ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಅವರು ಬಿಲ್ಡ್ ಮಾಡಿ ಆ ಪ್ರಾಡಕ್ಟ್ ಅನ್ನ ನಮ್ಗೆ ಸೇಲ್ ಮಾಡಿ ಟ್ರೈ ಮಾಡ್ತಾರೆ. ಇದು ಯಾಕೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಸೇಲ್ ಮಾಡಬೇಕು, ಜಾಸ್ತಿ ಸೇಲ್ ಆದಂಗೆ ಅವರಿಗೆ ಕಂಪನಿಗೆ ರೆವಿನ್ಯೂ ಜಾಸ್ತಿ ಬರ್ತದೆ, ಬಿಸ್ನೆಸ್ ದೊಡ್ಡದಾಗ್ತದೆ. ಬಿಸ್ನೆಸ್ ಗ್ರೋ ಆದಂಗೆ ಮತ್ತೆ ಹೊಸ ಹೊಸ ಇನ್ವೆಸ್ಟ್ಮೆಂಟ್, ಹೊಸ ಹೊಸ ಪ್ರಾಡಕ್ಟ್ ಅವ್ರಿಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹೌದು, ಈ ಬ್ರ್ಯಾಂಡ್ ವ್ಯಾಲ್ಯೂನ ನಾವು ತಗೊಂಡು ಮಧ್ವ ಕಾನ್ಸಿಯಸ್ನೆಸ್ ಡಿಸ್ಕಷನ್ ಅಲ್ಲಿ ಏನ್ ಮಾಡ್ಬೇಕು, ಯಾಕೆ ಈ ಡಿಸ್ಕಷನ್ ಅಂತಂದ್ರೆ, ನಾವು ಒಬ್ಬರಾಗಿ ಎಲ್ಲಾದ್ರೂ ಹೋದ್ರೆ, ಅಂದ್ರೆ ನಾನೊಬ್ಬ ಮಧ್ವ ಅಂತ ಹೇಳಿ ಎಲ್ಲಾದ್ರೂ ನಾನು ಹೋಗಿ ಹೇಳಿದೆ, ಅಥವಾ ನಾನು ಮಧ್ವ ತತ್ವವನ್ನು ಅನುಸರಿಸೋನು ಅಂತ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಹೇಳಿದ್ರೆ ಜನರು ಏನ್ ಮಾಡ್ತಾರೆ, ಇದು ಇನ್ನೂ ಬೇರೆ ಯಾರಾದ್ರೂ ಹತ್ರ ಇದೆಯಾ ಅಂತ ನೋಡ್ತಾರೆ. ಇಲ್ಲ ಅಂತಂದ ತಕ್ಷಣ ಅವರಿಗೆ ಏನ್ ಮಧ್ವ ತತ್ವಗಳ ನನ್ನಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅನ್ನೋದು ಅವರಿಗೆ ಅಷ್ಟು ಅರ್ಥ ಆಗಲ್ಲ. ಅವ್ರು ಪ್ರೊಬೇಬಲಿ ಏನ್ ಅನ್ಬಹುದು, ಇದು ಈ ವ್ಯಕ್ತಿಯ ವ್ಯಾಲ್ಯೂ ಇರಬಹುದು ಅಂತ ಅನ್ಕೋತಾರೆ. ಅಂದ್ರೆ ಇವನ್ ಮಾಡ್ತಿರೋದು ಇವನ್ ವ್ಯಾಲ್ಯೂ ಇರಬಹುದು ಅಂತ ಅಷ್ಟೇ ಅನ್ಕೋತಾನೆ. ಅದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಆಗಲ್ಲ. ಆದ್ರೆ ನೀವೆಲ್ಲರೂ ಒಂದು ವಿಚಾರ ಮಾಡಿ, ನಾವು ಈಗ ಹೆಣ್ಮಕ್ಳಾಗ್ಲಿ ಅಥವಾ ಸಣ್ಣ ಹುಡುಗಿಯರಾಗ್ಲಿ, ಅವರು ಚೆನ್ನಾಗಿ ಕೂದಲನ್ನ ಹಿಕ್ಕಿಕೊಂಡು, ಕುಂಕುಮ ಹಚ್ಕೊಂಡು, ಮತ್ತೆ ಹೂವು ಇದ್ರೆ ಆಪ್ಷನಲಿ ಹೂವನ್ನು ಮುಡ್ಕೊಂಡು, ಈ ತರ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಜನರು ನ್ಯಾಚುರಲ್ ಆಗಿ ಕೇಳ್ತಾರೆ, ಇವ್ರು ಯಾರೋ ಒಬ್ರು ಹಿಂದೂ ಮಹಿಳೆ ಇರ್ಬಹುದು ಅಂತ. ಸಿಮಿಲರ್ಲಿ ನಾವು ಗಂಧ ಅಕ್ಷಂತೆ ಹಚ್ಕೊಂಡು ಹೋದ್ರೆ ಅಥವಾ ಗೋಪಿಚಂದನ್ ಮುದ್ರೆ ಹಚ್ಕೊಂಡು ಹೋದ್ರೆ, ಎಲ್ಲೋ ಗಾಡಿಲಿ ಹೊರಟಿರ್ತೀವಿ, ಪಕ್ಕದ ಕಾರದಲ್ಲಿ ಯಾರೋ ಒಬ್ರು ಬಂದ್ ನಿಲ್ತಾರೆ, ಅವ್ರು ಹಣೆ ಮೇಲೆ ಮುದ್ರೆ ಕಂಡಾಗ ನಾವ್ ಅಂತೀವಿ, ನೋಡು ಅವನು ಮಾಧುರವನೇ ಇದ್ದಾನೆ ಅಂತ. ಅಥವಾ ನಾವು ಯಾವ್ದೋ ಗಾಡಿ ಮೇಲೆ ನಾವು ಬರ್ಕೊಂಡಿರ್ತೀವಿ, ಹರಿ ಸರ್ವೋತ್ತಮ ವಾಯುಜೀವೋತ್ತಮ, ಈ ತರ. ಹೀಗೆ ಬರ್ದಿದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಕೋತ ಹೋಗುತ್ತೆ. ಯಾವಾಗ ನಾವು ಆ ಬ್ರ್ಯಾಂಡ್ಗೆ ಹೋಗಿ ಸೇರ್ಕೋತೀವಲ್ಲ, ಅವಾಗ ನಮಗೂ ವ್ಯಾಲ್ಯೂ ಬರ್ತದೆ. ಇದು ಹೆಂಗಂದ್ರೆ, ಒಂದು ಹೂವಿನ ಮಾಲೆ ಕಟ್ತಾರಲ್ಲ, ಅವಾಗ ಆ ದಾರಕ್ಕೂ ವ್ಯಾಲ್ಯೂ ಬರ್ತದಂತೆ.
ಅಂದ್ರೆ ಪರಮಾತ್ಮನ ಕೊಳ್ಳಲ್ಲಿ ಅಥವಾ ಯಾವುದೋ ದೇವರ ಕೊಳ್ಳಲ್ಲಿ ನಾವು ಹೂವಿನ ಹಾರವನ್ನು ಹಾಕಿದಾಗ ಆ ಹೂವಿನ ಜೊತೆ ಆ ದಾರಕ್ಕೂ ಒಂದು ವ್ಯಾಲ್ಯೂ ಬರ್ತದೆ. ಅದರ್ವೈಸ್ ಆ ದಾರನ್ನ ಕಾಲಲ್ಲಿ ತುಳಿದು ಹೋಗ್ತಾರೆ ಜನರ, ಅಥವಾ ಅದನ್ನ ಎಲ್ಲಿ ತಿಪ್ಪೆಲ್ಲಿ ಬಿದ್ರು ಯಾರು ಎತ್ಕೊಳ್ಳಲ್ಲ ಆ ದಾರನ. ಸೊ ಒಂದು ಬ್ರ್ಯಾಂಡ್ ಜೊತೆ ನಾವು ಅಸೋಸಿಯೇಟ್ ಆದಾಗ ನಮಗೆ ಒಂದು ವ್ಯಾಲ್ಯೂ ಬರ್ತದೆ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಿದಾಗ ಆ ಬ್ರ್ಯಾಂಡ್ಗೆ ಅಂಬಾಸಡರ್ ಅಂತ ಇರಬೇಕು. ಬ್ರ್ಯಾಂಡ್ ಅಂಬಾಸಡರ್ ಅಂತ ಹೇಳಿ. ಬ್ರ್ಯಾಂಡ್ ಅಂಬಾಸಡರ್ ಯಾರು ಅಂದ್ರೆ, ಇವತ್ತು ನಾವು ಮಧ್ವಾಚಾರ್ಯರನ್ನ ಕಾಣ್ಲಿಕ್ಕೆ ಆಗಲ್ಲ, ಅಥವಾ ಅವರ ಹೆಂಗಿದ್ರು ಅಂತ ನಾವು ತೋರಿಸ್ಲಿಕ್ಕೆ ಆಗಲ್ಲ. ಆದ್ರೆ ಮಧ್ವ ತತ್ವವನ್ನು ಅಳವಡಿಸಿಕೊಂಡಂತಹ ಯತಿಗಳಿರ್ಬಹುದು, ಸತ್ಪುರುಷರಿರ್ಬಹುದು, ಅವ್ರು ನಮ್ಮ ಬ್ರ್ಯಾಂಡ್ ಅಂಬಾಸಡರ್. ಸ್ವಾಮೀಜಿಗಳು ಬರ್ತಿದ್ದಾರೆ, ಒಂದು ಕಾರ್ಯಕ್ರಮ ಆಗ್ತದೆ ಅಂದ್ರೆ ಜನರೆಲ್ಲ ಹೋಗ್ತಾರೆ. ಯಾಕಂದ್ರೆ ಅವರು ಅಲ್ಲಿ ಬ್ರ್ಯಾಂಡ್ ಅಂಬಾಸಡರ್. ಅವರು ಆ ತತ್ವಗಳ ಅನ್ವಯಿಸಿಕೊಂಡು ಅದನ್ನ ಪ್ರದರ್ಶನ ಮಾಡಿದ್ರೆ ಜನ ಇಮಿಡಿಯೇಟ್ ಆಗಿ ಅರ್ಥ ಮಾಡ್ಕೋತಾರೆ, ಇದು ಮಧ್ವ ತತ್ವ, ಈ ತರ ಮಧ್ವ ಅನುಯಾಯಿಗಳು ಇರ್ತಾರೆ ಅಂತ ಹೇಳಿ. ಹಾಗಾಗಿ ನಮ್ಮಲ್ಲಿ ಬ್ರ್ಯಾಂಡ್ ಅಂಬಾಸಡರ್ಗಳು ತುಂಬಾ ಇಂಪಾರ್ಟೆಂಟ್ ಇಲ್ಲಿಯೂ ಆಗ್ತಾರೆ. 3ನೇದ್ದು, ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಿದಾಗ ಆ ಬ್ರ್ಯಾಂಡ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಬ್ರ್ಯಾಂಡ್ ಅಂಬಾಸಡರು ಬಂದ್ರು, ಬ್ರ್ಯಾಂಡು ಬಂತು. ಬಟ್ ಈ ಬ್ರ್ಯಾಂಡ್ ಅನ್ನ ನಾವು ಎಲ್ಲಾ ಕಡೆನೂ ಮಿಸ್ಯೂಸ್ ಮಾಡ್ಕೋತಾ ಹೋದ್ರೆ ಫಸ್ಟ್ ಕೆಟ್ಟ ಹೆಸರು ಬರೋದು ಬ್ರ್ಯಾಂಡ್ ಅಂಬಾಸಡರ್ ಬರುತ್ತೆ. ಉದಾಹರಣೆಗೆ, ನಾಳೆ ಯಾವುದೋ ಒಂದು ಸೋಪಿನ ಅಡ್ವರ್ಟೈಸ್ ಅನ್ನ ಒಬ್ಬನು ದೊಡ್ಡ ಕ್ರಿಕೆಟರ್ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ. ಆ ಸೋಪ್ ಹಚ್ಕೊಂಡಿದ್ದು ಒಂದು 80 ಜನ ಅಥವಾ 60% ಜನಕ್ಕೆ ಮೈ ತುರಿಕೆ ಬಂತು, ಅಥವಾ ಮೈ ಮೇಲೆಲ್ಲ ಗುಳ್ಳಿ ಆಗ್ಲಿಕ್ಕೆ ಶುರು ಆದ, ಇನ್ಫೆಕ್ಷನ್ ಆಯ್ತು, ಸ್ಕಿನ್ ಇನ್ಫೆಕ್ಷನ್, ಅಂದ್ರೆ ಬ್ರ್ಯಾಂಡ್ ಕೆಡೋದಲ್ಲಿ ಆ ಬ್ರ್ಯಾಂಡ್ ಅಂಬಾಸಡರ್ ಮೊದಲು ಕೆಟ್ಟ ಹೆಸರು ಬರುತ್ತೆ. ಅಂಡ್ ಹಿ ಈಸ್ ಪನಿಷಬಲ್ ಇಮಿಡಿಯೇಟ್ಲಿ. ಸೊ ಹಾಗೆ ನಾವೇನಾದ್ರೂ ಬ್ರ್ಯಾಂಡ್ ಅನ್ನ ಪ್ರೊಟೆಕ್ಟ್ ಮಾಡದೆ ಹೋದ್ರೆ, ಡ್ಯಾಮೇಜ್ ಮಾಡ್ಕೋತಾ ಹೋದ್ರೆ ಫಸ್ಟ್ ಕೆಟ್ಟ ಹೆಸರು ಬರೋದು ಸ್ವಾಮೀಜಿಗಳಿಗೆ. ಇಂಥವ್ರು ಅನುಯಾಯಿಗಳ ನೀವು, ಅಥವಾ ಈ ತರದ ಮಠದವರ, ಅಥವಾ ಈ ತರ ಸಂಪ್ರದಾಯದವರ, ಓಕೆ ನೀವು ಹೀಗೆ ಬಿಡಿ ಅಂತ ಅಂದ್ಬಿಡ್ತಾರೆ. ಅದೇ ತರ ಆ ಬ್ರ್ಯಾಂಡ್ ಕೂಡ ಹಾಳಾಗ್ತಾ ಹೋಗುತ್ತೆ ಸ್ಲೋ ಆಗಿ. ಓಕೆ, ನಾನು ಮಧ್ವರು ಅಂತಂದ್ರೆ, ನೀವು ಮಧ್ವರ, ನಿಮ್ ಕತೆ ಇಷ್ಟೇ ಬಿಡಿ. ನೀವು ಬ್ರಾಹ್ಮಿನ್ಸ, ನಿಮ್ ಕತೆ ಇಷ್ಟೇ ಬಿಡಿ. ಈ ತರ ಬರ್ಕೋತ ಹೋಗುತ್ತೆ. ಆವಾಗ ಯಾರೋ ಅಂದ್ರೆ ಈ ತರ ಒಂದು 20% ಜನ ಮಾಡ್ಕೊಂಡಾರಂತ ಅನ್ಕೊಳ್ಳೋಣ. ಇನ್ನು 80%, ಈಗ ಹೇಗೆ ಸಾಬೂನ್ ಹಚ್ಕೊಂಡಾಗ ಸ್ಕಿನ್ ಇನ್ಫೆಕ್ಷನ್ ಆಗಿದ್ದು ಬರೀ 60% ಜನಕ್ಕೆ ಮಾತ್ರ, 40% ಜನ ಆರಾಮಾಗಿದ್ದಾರೆ, ಅವ್ರಿಗೇನ್ ಪ್ರಾಬ್ಲಮ್ ಆಗಿಲ್ಲ. ಈ 60% ಜನ ಮಾಡಿದ್ರು ಕೂಡ ಅದು ಬ್ರ್ಯಾಂಡಿಗೆ ಇಂಪ್ಯಾಕ್ಟ್ ಆಗುತ್ತೆ. ಹಂಗೆ ನಮ್ಮಲ್ಲಿ ಒಂದು 20% ಜನನು ಧರ್ಮದಿಂದ ಇರದೆ, ಅಥವಾ ಧರ್ಮವನ್ನ ತುಂಬಾ ಕೆಟ್ಟದಾಗಿ ಹೊರಗಡೆ ಪ್ರದರ್ಶನ ಮಾಡಿದ್ರೆ ಆ ಧರ್ಮಕ್ಕೂ ಕೆಟ್ಟ ಹೆಸರು ಬರ್ಕೋತ ಹೋಗುತ್ತೆ. ಹಾಗೆ ಬ್ರ್ಯಾಂಡ್ ವ್ಯಾಲ್ಯೂ, ಬ್ರ್ಯಾಂಡ್ ಅಂಬಾಸಡರ್, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ಮಾರ್ಕೆಟಿಂಗ್ ಅಲ್ಲಿ ಇವತ್ತು ಯೂಸ್ ಮಾಡ್ತಿದ್ದಾರೆ, ಸರಿ. ಆದ್ರೆ ದೇವರು ನಮ್ಗೆ ಸೃಷ್ಟಿ ಮತ್ತು ಈ ತತ್ವಗಳ ಮೂಲಕನೇ ಆಲ್ರೆಡಿ ನಮಗೆ ಒಂದು ಬ್ರ್ಯಾಂಡ್ ಕೊಟ್ಬಿಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್, ಒಂದು ಪ್ರಾಣಿ ಮತ್ತು ಒಬ್ಬ ಮನುಷ್ಯ ನಿಂತ್ರೆ ಇದು ಪ್ರಾಣಿ, ಇದು ಮನುಷ್ಯ ಅಂತ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ, ನಮ್ಮ ಬುದ್ಧಿಯಿಂದ. ಆಕಾರದಲ್ಲಿ ಆ ಪ್ರಾಣಿನೂ ನಮ್ ತರನೇ ಇರ್ಬೋದು ಅನ್ಕೊಳ್ಳೋಣ. ಗೋರಿಲ್ಲ, ಒಂದ್ ಯಾವ್ದೋ ಗೋರಿಲ್ಲ ಆಲ್ಮೋಸ್ಟ್ ನಮ್ ತರನೇ ಮುಖ ಕಾಣಿಸುತ್ತೆ ಅನ್ಕೊಳ್ಳೋಣ. ತುಂಬಾ ಮಾಡರ್ನ್ ಗೋರಿಲ್ಲ, ಸೇಮ್ ನಮಗೆ ಕಾಣಿಸುತ್ತೆ. ಆದ್ರೆ ಅದಕ್ಕೆ ಮನುಷ್ಯನಿಗೆ ಸ್ವಲ್ಪ ವ್ಯತ್ಯಾಸ ಏನಂದ್ರೆ ಬುದ್ಧಿಮತ್ತೆ. ಅದಕ್ಕಿರೋ ಬುದ್ಧಿಮತ್ತೆಗಿಂತ 1000 ಪಟ್ಟು ಜಾಸ್ತಿ ಬುದ್ಧಿಮತ್ತೆಯನ್ನ ದೇವರ ಸೃಷ್ಟಿ ಮೂಲಕನೇ ನಮ್ಗೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. 2 ಉದ್ದಗೆ ಇರೋ ಮರಗಳನ್ನ ನೀವು ನೋಡಿದ್ರೆ, ಮರ ಇಮಿಡಿಯೇಟ್ ಆಗಿ ನೀವು ಐಡೆಂಟಿಫೈ ಮಾಡ್ತೀರಿ, ಇದು ಬೇರೆ, ಈ ಮರ ಬೇರೆ ಅಂತ. ಯಾಕಂದ್ರೆ ಅವನ್ನ ಆತರ ಸೃಷ್ಟಿಯಲ್ಲಿ ಪರಮಾತ್ಮ ಕೊಟ್ಟಿದ್ದಾನೆ. ಹಾಗೆ ಫಸ್ಟ್ ನಮ್ಗೆ ಬ್ರ್ಯಾಂಡ್ ಅಂದ್ರೆ, ನಾವು ಮನುಷ್ಯತ್ವದ ಬ್ರ್ಯಾಂಡ್ ಅನ್ನ ನಾವು ಇಟ್ಕೊಂಡು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. 2ನೇದು, ಮಧ್ವ ತತ್ವಗಳನ್ನ ನಾವು ಯಾವಾಗ ತಿಳ್ಕೊಂಡು ನಾವು ಅದನ್ನ ಜೀವನದಲ್ಲಿ ಅನುಭವಿಸ್ತೀವಿ ಅಥವಾ ಅದನ್ನ ನಾವು ತೋರಿಸ್ತೀವಲ್ಲ, ಅದರಿಂದನೂ ಕೂಡ ನಾವು ಈ ಬ್ರ್ಯಾಂಡ್ ಅನ್ನ ನಾವು ಎಕ್ಸಿಬಿಟ್ ಮಾಡ್ಬೋದು. ಅದೇ ತರ ನಾವೊಂದು ಕ್ರೌಡ್ ಅಲ್ಲಿ ನಿಂತಾಗ ನಾವ್ ಯಾರು ಅಂತಂದು ರಿಪ್ರೆಸೆಂಟ್ ಮಾಡಕ್ಕೆ ನಮ್ಗೆ ಒಂದಾದಂತಹ ಬ್ರ್ಯಾಂಡ್ ಬೇಕು. ನೀವೆಲ್ಲ ನೋಡಿರ್ತೀರಾ, ಆಗಸ್ಟ್ 15 ಅಥವಾ ಜನವರಿ 26 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ದೊಡ್ಡ ದೊಡ್ಡ ಸ್ಟೇಡಿಯಂನಲ್ಲಿ ಮಾಡ್ತಾರೆ. ಸಾಮಾನ್ಯವಾಗಿ ಆ ಕಾರ್ಯಕ್ರಮಗಳಲ್ಲಿ ಅವ್ರು ಕರೆದುಕೊಂಡು ಹೋಗುದು ಅಂದ್ರೆ ಸ್ಕೂಲ್ ಹುಡುಗರಿಗೆ ಕರ್ಕೊಂಡು ಹೋಗಿರ್ತಾರೆ. ಎಲ್ಲಾ ಸ್ಕೂಲ್ ಹುಡುಗರು ಬಂದಿರ್ತಾರೆ. ಸಪೋಸ್ ಎಲ್ಲಾ ಸ್ಕೂಲ್ ಹುಡುಗರಿಗೆ ಬರೀ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಏನೂ ವಿಶೇಷ ಅಂತ ಅನ್ಸ್ಕೊಳಲ್ಲ, ಅಥವಾ ಯಾವ ಸ್ಕೂಲ್ದವ್ರು ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡಲ್ಲ ಅವಾಗ. ಬಟ್ ಅಲ್ಲಿ ಹೆಂಗಂದ್ರೆ ಅವ್ರು ಯಾವ ತರ ಮಾಡ್ತಾರೆ, ಪ್ರತಿಯೊಂದು ಸ್ಕೂಲ್ ಬೇರೆ ಬೇರೆ ಡ್ರೆಸ್ ಕೊಟ್ಟಿರ್ತಾರೆ, ಅಥವಾ ಪ್ರತಿಯೊಂದು ಸ್ಕೂಲ್ ಬೇರೆ ಬೇರೆ ಗ್ರೂಪ್ ಮಾಡಿರ್ತಾರೆ, ಪ್ರತಿಯೊಂದು ಸ್ಕೂಲಿಗೆ ಬೇರೆ ಆಕ್ಟಿವಿಟಿ ಕೊಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಆ ಸ್ಕೂಲ್ ತನ್ನ ಬ್ರ್ಯಾಂಡ್ ಅನ್ನ ರಿಪ್ರೆಸೆಂಟ್ ಮಾಡಕ್ ಟ್ರೈ ಮಾಡುತ್ತೆ. ಅವ್ರು ನಮ್ಮ ಸ್ಕೂಲ್ ಹುಡುಗರು ಚೆನ್ನಾಗಿ ಮಾಡಿದ್ರು, ಆ ಸ್ಕೂಲ್ ಹುಡುಗರು ಇನ್ನೂ ಚೆನ್ನಾಗಿ ಮಾಡಿದ್ರು, ಇವ್ರು ತುಂಬಾ ಒಳ್ಳೆ ಬೇರೆ ಬೇರೆನ ಕಲ್ತಿದ್ದಾರೆ. ಈ ತರ
ಇದು ಬರಬೇಕು ಅಂತಂದ್ರೆ ಒಂದು ಗ್ರೂಪ್ದಲ್ಲಿ ಒಂದು ಲಕ್ಷಾವಧಿ ಜನರಲ್ಲಿ ನಾನು ಒಬ್ನು ಎದ್ದು ಕಾಣಿಸ್ಬೇಕು ಅಥವಾ ನನ್ನದೇ ಒಂದು ಬ್ರ್ಯಾಂಡ್ ಅನ್ನ ನಾನು ತೋರಿಸ್ಬೇಕಂದ್ರೆ ಆ ಬ್ರ್ಯಾಂಡ್ ಹೇಳಿದ ಚಿಹ್ನೆಗಳನ್ನ ನಾನು ಧರಿಸ್ಬೇಕು. ಅಂದ್ರೆ ನಾನು ಮಾಧ್ವನಾಗಿದ್ರೆ ಅಥವಾ ನಾವೊಬ್ಬ ಬ್ರಾಹ್ಮಣ ಆಗಿದ್ರೆ ಗೋಪಿಚಂದನ ಮಿನಿಮಮ್ ನನ್ನ ಹಣೆಯಲ್ಲಿ ಕಾಣಿಸ್ತಾ ಇರಬೇಕು ಯಾವಾಗ್ಲೂ. ಅದೇ ತರ ಒಬ್ಬ ಹುಡುಗಿ ಆಗಿದ್ರೆ ಕುಂಕುಮ ಸದಾಕಾಲ ನನ್ನ ಹಣೆ ಮೇಲೆ ಇರಬೇಕು. ಬೇರೆ ಕಾರಣಗಳಿಂದ ಕುಂಕುಮವನ್ನು ಹಚ್ಚಬಾರ್ದು ಅಂತ ನಮ್ಮ ವಿಧಿಯಲ್ಲಿ ಹೇಳಿದ್ದಾರೆ, ಅದು ಬೇರೆ ಮಾತು. ಬಟ್ ಇಲ್ಲದೆ ಇದ್ರೆ ಅಧಿಕಾರ ಇದ್ದಾಗ ಅದನ್ನ ನಾವು ತೋರಿಸ್ಕೊಳ್ಬೇಕು. ತೋರಿಸ್ಕೊಂಡಾಗನೇ ನಮಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಬರೋದು. ಒಂದು ವಿಷಯವನ್ನ ನಾವು ತುಂಬಾ ಗಟ್ಟಿಯಾಗಿ ತಲೆಯಲ್ಲಿ ಇಟ್ಕೋಬೇಕು. ನಮಗೆ ಇಂಡಿವಿಜುವಲ್ ಇರೋ ವ್ಯಾಲ್ಯೂಕ್ಕಿಂತ ಬ್ರ್ಯಾಂಡ್ಗೆ ತುಂಬಾ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಟೀ ಶರ್ಟು ಹಾಕೊಂಡಿರ್ತೀರ, ಆ ಟೀ ಶರ್ಟ್ ಮೇಲೆ ಏನೂ ಲೋಗೋ ಇಲ್ಲ ಅಂದ್ರೆ ಆ ಟೀ ಶರ್ಟ್ ನೀವು 500 ಅಥವಾ 1000 ರೂಪಾಯಿ ಕೊಟ್ಟೆ ತಗೊಂಡಿರ್ತೀರ, ಬಟ್ ಆ ಟೀ ಶರ್ಟ್ ಯಾರು ವ್ಯಾಲ್ಯೂ ಮಾಡಲ್ಲ. ಬಟ್ ಅದೇ ಟೀ ಶರ್ಟ್ ಮೇಲೆ ಅಲ್ಲೇನ್ ಸಾಲಿ ಅಂತ ಬರ್ದಿರುತ್ತಂತ ತಿಳ್ಕೊಳ್ಳಿ, ಅವಾಗ ಅದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಬಂತು, ಅದರಿಂದ ನಿಮ್ ವ್ಯಾಲ್ಯೂ ಅವ್ರು ಗುರುತಿಸ್ತಾರೆ. ಓ ಇವನೇನೋ ರಿಚ್ ಇರ್ಬೋದು, ಅಥವಾ ಬಡವಿದ್ರು ಕೂಡ ಇವನು ಟೇಸ್ಟ್ ತುಂಬಾ ಹೈ ಇದೆ, ಅಥವಾ ಇವನ್ ಕೆಪಾಸಿಟಿ ತುಂಬಾ ದೊಡ್ಡದಿದೆ, ಈ ತರ ಏನೋ ಒಂದು ವಿಚಾರ ಮಾಡ್ತಾರೆ. ಹಾಗೆ ನಮಗೆ ವಿಧಿಯಿಂದ ಬಂದಿರತಕ್ಕಂಥದ್ದು ಅಥವಾ ನಮ್ಮ ಸಂಪ್ರದಾಯದಿಂದ ಬಂದಿರತಕ್ಕಂತಹ ಕೆಲಸಗಳನ್ನ ನಾವು ಮಾಡ್ತಾ ಹೋದ್ರೆ ನಮ್ಮ ಬ್ರ್ಯಾಂಡ್ ಆಟೋಮೆಟಿಕ್ ಆಗಿ ಮುಂದೆ ಬರುತ್ತೆ. ಈಗ ಒಂದು ಹುಡುಗಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ರಂಗವಲ್ಲಿಯನ್ನ ಬಿಟ್ಟು, ಆ ರಂಗವಲ್ಲಿ ಅಂದ್ರೆ ಪರಮಾತ್ಮನ ಸೇವೆ ಅಂತ, ಅದು ರಂಗೋಲಿ ಅಲ್ಲ, ರಂಗವಲ್ಲಿ ಅಂದ್ರೆ ಪರಮಾತ್ಮ ರಂಗ, ಅವನ ವಲ್ಲಿ ಅಂದ್ರೆ ಆ ನಾವೇನ್ ಕೈಯಿಂದ ಗೀಚ್ತೀವೋ ಅಥವಾ ಕೈದಿಂದ ಅದೇನ್ ನಾವು ಲೈನ್ ಗಳನ್ನ ಹಾಕ್ತಿವಿ, ಡಾಟ್ಸ್ ಗಳನ್ನ ಕೂಡಿಸ್ತೀವಿ ರಂಗೋಲಿ ಮಾಡ್ಬೇಕಾದ್ರೆ, ಅದು ಪರಮಾತ್ಮನ ನಾಮಸ್ಮರಣೆ, ಚಿಂತನೆ ಮತ್ತು ಪರಮಾತ್ಮನ ಅನುಭವ ಕೊಡ್ತಕ್ಕಂಥ ಕೆಲಸ. ಅದೇ ತರ ಗೋಪೂಜೆಯನ್ನ ಮಾಡ್ತಾರೆ, ತುಳಸಿ ಪೂಜೆಯನ್ನ ಮಾಡ್ತಾರೆ, ಕುಂಕುಮವನ್ನ ಹಚ್ಕೊಳ್ತಾರೆ, ಆಮೇಲೆ ಹೂವನ್ನ ಹಾಕೊಳ್ತಾರೆ. ಬೇರೆ ಯಾವ್ದಾದ್ರು ಸುಮಂಗಲಿ ಸ್ತ್ರೀ ಮನೆಗೆ ಬಂದ್ರೆ ಅವರಿಗೆ ಕುಂಕುಮ ದಾನವನ್ನು ಕೊಡ್ತಾರೆ, ಅವರಿಗೆ ನಮಸ್ಕಾರ ಮಾಡ್ತಾರೆ. ಈ ತರ ಆಚರಣೆಗಳು ಎದಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಇದೊಂದು ಬ್ರ್ಯಾಂಡ್ ಅನ್ನ ರಿಟೈನ್ ಮಾಡುತ್ತೆ. ಬ್ರ್ಯಾಂಡ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ, ಬ್ರ್ಯಾಂಡ್ ಅಂಬಾಸಡರು ಇದ್ದಾರೆ. ಈ ಬ್ರ್ಯಾಂಡ್ ಅನ್ನ ರಿಟೈನ್ ಮಾಡೋ ಕೆಲಸ ನಮ್ದೆಲ್ಲರದು. ಈ ಬ್ರ್ಯಾಂಡ್ ಅನ್ನ ನಾವು ಡ್ಯಾಮೇಜ್ ಮಾಡಿದ್ರೆ ಬ್ರ್ಯಾಂಡಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನಾಳೆ ಮುಂದಿನ ಇನ್ನೊಂದು 100 ವರ್ಷಗಳಲ್ಲಿ ಮಧ್ವ ತತ್ವ ಅಂತನ್ನೋದೇ ಇಲ್ಲ ಅಂತಂದು ನಾವು ಅನ್ಕೊಂಡ್ರೆ ಅದು ಸಾಧ್ಯವಿಲ್ಲ. ಆದ್ರೂ ನಾವು ಸುಮ್ಮನೆ ಒಂದು ಅನ್ಕೊಂಡ್ರೆ ಆದ್ರೂ ಜನ ಇರ್ತಾರೆ, ಏನೋ ಮಾಡ್ತಿರ್ತಾರೆ. ಆದ್ರೆ ಮಧ್ವ ತತ್ವಕ್ಕೆ ಏನಾಗಲ್ಲ, ಅದು ನಿತ್ಯ ಸತ್ಯ, ಅದು ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಮುಂದೆ ಯಾವನೋ ಒಬ್ನು ಬಂದು ಅದನ್ನ ಮತ್ತೆ ಅಡಾಪ್ಟ್ ಮಾಡ್ತಾನೆ, ಆದ್ರೆ ನಮಗ್ ವ್ಯಾಲ್ಯೂ ಹೋಗುತ್ತಷ್ಟೇ. ನಮ್ಮಿಂದ ಮಧ್ವ ತತ್ವಕ್ಕೆ ಕಿಮ್ಮತ್ ಬರ್ತಿಲ್ಲ, ಮಧ್ವ ತತ್ವದಿಂದ ನಮ್ಗೆ ಕಿಮ್ಮತ್ ಬರ್ತಾ ಇದೆ, ಅಥವಾ ನಮ್ಮ ಸಂಪ್ರದಾಯದಿಂದ ನಮಗೆ ಗೌರವ ಬರ್ತಿದೆ ಹೊರತಾಗಿ ನಮ್ಮಿಂದ ಸಂಪ್ರದಾಯಕ್ಕೆ ಗೌರವ ಬರಲ್ಲ. ಆದ್ರೆ ಸಂಪ್ರದಾಯ ಉಳಿಸ್ಕೋ ಕರ್ತವ್ಯ ನಮ್ಮಲ್ಲಿದೆ. ಹಾಗಾಗಿ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ನಾವು ಬೆಳೆಸ್ತಾ ಹೋಗ್ಬೇಕು. ನಾವೆಲ್ಲರೂ ಮಧ್ವ ಅನುಯಾಯಿಗಳು ಆಚರಣೆಯಿಂದಲೂ ವಿಚಾರದಿಂದಲೂ ಎರಡೂ ರೀತಿಯಿಂದ ನಮ್ಮ ಬ್ರ್ಯಾಂಡ್ ಅನ್ನ ನಾವು ತೋರಿಸ್ಕೊಳ್ಬೇಕು. 2 ಉದಾಹರಣೆ ಕೊಡ್ತೀನಿ. ಆಚರಣೆಯಿಂದ ಉದಾಹರಣೆಗೆ ನೀವು ಯಾವುದೋ ಒಂದು ಸೋಪಿನ ಬ್ರ್ಯಾಂಡ್ ತಗೋಬಹುದು, ಅಥವಾ ಲ್ಯಾಪ್ಟಾಪ್ ಬ್ರ್ಯಾಂಡ್ ತಗೋಬಹುದು, ಅಥವಾ ಮೊಬೈಲ್ ಬ್ರ್ಯಾಂಡ್ ಅನ್ನ ತಗೋಬಹುದು. ಇದು ಆಚರಣೆಯಿಂದ ಬರ್ತಕ್ಕಂಥ ಬ್ರ್ಯಾಂಡ್ ವ್ಯಾಲ್ಯೂ. ಈ ಕಂಪ್ನಿದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ, ಸೋನಿ ಕಂಪ್ನಿ ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ, ಇದೊಂದು ಬ್ರ್ಯಾಂಡ್ ವ್ಯಾಲ್ಯೂ. ಇದು ಆಚರಣೆಯಿಂದ ಬರ್ತಕ್ಕಂಥದ್ದು. ಇನ್ನು ವಿಚಾರದಿಂದ ಬರ್ತಕ್ಕಂಥದ್ದಕ್ಕೆ ಉದಾಹರಣೆ ಅಂದ್ರೆ ಆಪಲ್ ಕಂಪ್ನಿ. ನೀವು ಸಾಕಷ್ಟು ಕಡೆ ನೀವು ಕೇಳ್ಕೊಂಡಿರ್ತೀರ, ಎಲ್ಲಾ ಕಂಪ್ನಿಗಳು ಹೆಂಗ್ ಥಿಂಕ್ ಮಾಡ್ತಾವೆ ಅಂದ್ರೆ, ನನ್ನ ಹತ್ರ ಒಂದು 100 ಕಸ್ಟಮರ್ ಇದ್ದಾರೆ, ಅವರಿಗೆ ನಾನು ಹೊಸ ಒಂದು ಪ್ರಾಡಕ್ಟ್ ಅನ್ನ ಸೆಲ್ ಮಾಡಬೇಕು, ಅದರಿಂದ ದುಡ್ಡು ಮಾಡ್ಕೋಬೇಕು, ಬಿಸ್ನೆಸ್ ಮಾಡ್ಕೋಬೇಕು. ಆದ್ರೆ ಆಪಲ್ ಕಂಪ್ನಿಯವ್ರು ಹೆಂಗ್ ಥಿಂಕ್ ಮಾಡ್ತಿದ್ರು ಅಂದ್ರೆ ಮೊದ್ಲಿಂದಾನು, ಯಾಕೆ ಆ ಕಂಪ್ನಿ ಅಷ್ಟು ಡಿಫ್ರೆಂಟ್ ಆಗಿ ಉಳ್ಕೊಳ್ತು ಮಾರ್ಕೆಟ್ದಲ್ಲಿ ಅಂದ್ರೆ, ಟೊಯೋಟಾ ಕಂಪ್ನಿ ಯಾಕೆ ಡಿಫ್ರೆಂಟ್ ಆಗಿದೆ ಇವತ್ತು ಅಂತಂದ್ರೆ, ಅವ್ರು ಏನ್ ವಿಚಾರ ಮಾಡ್ತಾರೆ ಗೊತ್ತಾ, ನಮ್ಮಲ್ಲಿ ಇಷ್ಟು ಕಸ್ಟಮರ್ ಇದ್ದಾರೆ, ಅವ್ರಿಗೆ ಈ ತರ ಸಮಸ್ಯೆ ಇದೆ, ಈ ಸಮಸ್ಯೆನ ನಾನು ಸಾಲ್ವ್ ಮಾಡೋದು ನನ್ನ ಪ್ರಯಾರಿಟಿ. ಪ್ರಾಡಕ್ಟ್ ಅನ್ನ ಅವ್ರು ತೊಗೊಂಡೇ ತಗೋತಾರೆ, ಸಾಲ್ವ್ ಮಾಡಿದ್ರೆ ಪ್ರಾಡಕ್ಟ್ ತೊಗೊಂಡೇ ತಗೋತಾರೆ. ನಮ್ಗೆ ಕೆಮ್ಮು ಬಂದಿದೆ, ಕೆಮ್ಮಿಗೆ ಒಂದು ಸೊಲ್ಯೂಷನ್ ಇದೆ, ತೊಗೊಂಡೇ ತಗೋತಾರೆ ಪ್ರಾಡಕ್ಟ್ ಅನ್ನು. ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಇದೆ, ನಮ್ಮಲ್ಲಿ ಒಂದು ಸಮಸ್ಯೆ ಇದೆ, ನಮ್ಗೆ ಕೆಮ್ಮಿದೆ, ಕೆಮ್ಮಿಗೆ ಒಬ್ಬ ಔಷಧ ಕಂಡಿದ್ದಾರೆ, ನಾವು ಔಷಧ ತಗೊಂಡೇ ತಗೊಳ್ತೀವಿ.
ಕೋವಿಡ್ ಟೈಮ್ದಲ್ಲಿ ಎಲ್ಲರೂ ಕೋವಿಶೀಲ್ಡ್ ಅನ್ನ ಬೇರೆ ಬೇರೆ ಪ್ರಾಡಕ್ಟ್ ಅನ್ನ ಖರೀದಿ ಮಾಡೋದು, ಅದನ್ನ ಮೊದ್ಲು ಯಾರು ಟ್ರೈ ಮಾಡಿರ್ಲಿಲ್ಲ, ಹೌದಲ್ವಾ? ಹಾಗೆ ನಮ್ಮ ವಿಚಾರಗಳಿಂದಲೂ ಜನರು ನಮ್ಮ ಬ್ರ್ಯಾಂಡ್ ಅನ್ನ ತಿಳ್ಕೊಳ್ತಾರೆ. ನಮ್ಮ ಸದ್ವಿಚಾರಗಳು, ನಮ್ಮ ಒಳ್ಳೆ ರೆಸ್ಪೆಕ್ಟ್, ದೊಡ್ಡವರಿಗೆ ಗೌರವ ಕೊಡೋದು, ದೇವಸ್ಥಾನಕ್ಕೆ ವೀಕ್ಲಿ ಒಂದ್ಸಲ ಹೋಗಿ ಬರೋದು, ನಾವು ಜಾಸ್ತಿ ಹಾಳು ಹರಟೆ ಹೊಡೆದೆ ಜನರ ಉತ್ತಮ ಗುಣಗಳನ್ನ ಎಣಿಸೋದು, ಮನೆಗೆ ಬಂದ ಅತಿಥಿ ಅಭ್ಯಾಗತರಿಗೆ ರೆಸ್ಪೆಕ್ಟ್ ಕೊಡೋದಾಗ್ಲಿ, ಅಥವಾ ಯಾವುದೇ ಒಂದು 4 ಜನರ ಗ್ರೂಪ್ ಅಲ್ಲಿ ಇದ್ದಾಗ ಒಳ್ಳೆ ಬಿಹೇವಿಯರ್, ಒಳ್ಳೆ ಮಾತು, ಶುಚಿ ಮಾತು, ಉತ್ತಮವಾದ ಆಹಾರ ವಿಹಾರ ಇವೆಲ್ಲ ಮಾಡ್ತಾ ಇದ್ರೆ ಅದು ನಮ್ಮ ಆಚರಣೆ ಮೂಲಕ ಕೂಡ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಜನರಿಗೆ ತಲುಪಿಸುತ್ತೆ. ಆವಾಗ ಆ ಬ್ರ್ಯಾಂಡ್ ಜೊತೆಗೆ ನನಗೂ ಕಿಮ್ಮತ್ ಬರುತ್ತೆ, ನಿಮಗೂ ಕಿಮ್ಮತ್ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಈ ವಿಷಯವನ್ನ ನಾವು ತಿಳ್ಕೊಂಡಿವಿ ಅಂದ್ರೆ ಈ ಅತ್ಯಂತ ಪ್ರೀಸಿಯಸ್ ಅಂದ್ರೆ ಬಹಳ ಅಮೂಲ್ಯವಾದಂತ ಈ ಮಧ್ವ ಕಾನ್ಸಿಯಸ್ನೆಸ್ ಅಥವಾ ಈ ಮಧ್ವ ತತ್ವಗಳೇನಿದೆಯಲ್ಲ, ಇದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಅದರಿಂದ ನಾವು ಸುಖವನ್ನ ಅನುಭವಿಸ್ಕೊಂಡು ಹೋಗ್ಬೋದು. ಧರ್ಮ ಮೋಕ್ಷ ಅವೆಲ್ಲ ನಾವು ಬೇಕಾದ್ರೆ ಒಂದ್ ಕಡೆ ಇಟ್ಬಿಡೋಣ, ಅದನ್ನ ವಿಚಾರ ಮಾಡೋದು ಬೇಡ. ನಾವು ನಿಜವಾಗ್ಲೂ ದಿವಸದಲ್ಲಿ ಖುಷಿಯಾಗಿರ್ಬೇಕು, ಇರೋದ್ರಲ್ಲಿ ತುಂಬಾ ಅತ್ಯಂತ ಸಂತೋಷವಾಗಿರ್ಬೇಕು, ನಾವು ಮಾಡಿದ್ದೆಲ್ಲನೂ ಉತ್ತಮವಾಗಿ ಫಲ ಕೊಡ್ಬೇಕು ಅಂತ ನಮ್ಮಲ್ಲಿ ಭಾವನೆಗಳಿದ್ರೆ ಅಥವಾ ಇತರ ಆಶೆಗಳಿದ್ರೆ ಅದು ನಮ್ಮ ಮಧ್ವ ತತ್ವಗಳಿಂದ ಮಾತ್ರ ಸಾಧ್ಯ. ಈ ಬ್ರ್ಯಾಂಡ್ ಅನ್ನ ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಇದೆ. ಇವತ್ತ ಈ ಬ್ರ್ಯಾಂಡ್ ಉಳಿಸ್ಕೊಳ್ಳಲ್ಲಿ ಹೆಣ್ಣು ಮತ್ತು ಗಂಡಿನ ಪಾತ್ರ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ತಾಯಿ ಪಾತ್ರ ತುಂಬಾ ಅಮೂಲ್ಯವಾದದ್ದು. ನಾರಿ ಸರ್ವತ್ರ ಪೂಜ್ಯತೆ. ಹೆಣ್ಮಗಳು ಯಾವಾಗಲೂ ಯಾಕೆ ಪೂಜೆ ಆಗ್ತಿದ್ದಂದ್ರೆ ಅವಳ ಆಚಾರ ವಿಚಾರ ಮತ್ತು ಆ ಚಿಂತನೆಗಳಿಂದ ಅವಳು ಪೂಜ್ಯರಾಗ್ತಿದ್ದ ಹೊರತಾಗಿ ಅವಳು ಹೆಣ್ಣಿದ್ದಾಳೆ ಅಂತ ಪೂಜ್ಯ ಅಲ್ಲ. ಹಸು ಇದೆ, ಹಸು ಹಾಲೇ ಹಿಂಡಲ್ಲ, ಹಸುವಿಗೆ ತುಂಬಾ ರೋಗ ಇದೆ ಅಂದ್ರೆ ಆವಾಗ ಪೂಜೆ ಜಾಸ್ತಿ ಮಾಡಲ್ಲ ಯಾರು. ಆದ್ರೂ ಹಸುವಿನಲ್ಲಿ ಇರ್ತಕ್ಕಂತ ಸಾಕಷ್ಟು ದೇವತೆಗಳಿಂದ ಪೂಜ್ಯ ಭಾವನೆ ಬಂದೇ ಬರುತ್ತೆ. ಆದ್ರೆ ಹಸು ದಷ್ಟಪುಷ್ಟಾಗಿ ಚೆನ್ನಾಗಿ ಎಲ್ಲವನ್ನು ಮಾಡ್ತಿದ್ರೆ ಹಸುವಿನ ಪೂಜೆಯನ್ನ ಜಾಸ್ತಿ ಮಾಡ್ತಾರೆ. ಹಾಗೆ ಒಬ್ಬ ಹೆಣ್ಣಿನ ಜವಾಬ್ದಾರಿ ಈ ಸಮಾಜದಲ್ಲಿ ತುಂಬಾ ತುಂಬಾ ಇದೆ. ಅವಳು ತನ್ನ ಮನೆ ಬೆಳಗ್ತಾಳೆ, ಗಂಡನ ಮನೆ ಬೆಳಗ್ತಾಳೆ, ಮುಂದಿನ ಜನರೇಷನ್ ಅನ್ನ ರೆಡಿ ಮಾಡ್ತಾಳೆ. ಸೊ ಪಾಸಿಂಗ್ ಬ್ರ್ಯಾಂಡ್ ವ್ಯಾಲ್ಯೂ, ಈ ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ಪಾಸ್ ಮಾಡೋದೇನಿದೆಯಲ್ಲ ನೆಕ್ಸ್ಟ್ ಜನರೇಷನ್ಗೆ, ಇದರಲ್ಲಿ ಹೆಣ್ಣಿನ ಪಾತ್ರ ಅತ್ಯಂತ ಅತ್ಯಂತ ಶ್ರೇಷ್ಠ ಇದೆ. ಒಂದು ಹೆಣ್ಣು ಧರ್ಮ ಬಿಟ್ಲು ಅಂದ್ರೆ, ಧರ್ಮದಿಂದ ಚ್ಯುತಿ ಆದ್ರೆ 3 ಸಂಸಾರ ಹಾಳಾಗೋಗುತ್ತೆ, ಮುಂದಿನ 10 ಜನರೇಷನ್ ಹಾಳಾಗೋಗುತ್ತೆ. ಒಬ್ಬ ಗಂಡ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅಥವಾ ತನ್ನ ಸಂಸ್ಕಾರವನ್ನು ಬಿಟ್ರೆ ಹಾರ್ಡ್ಲಿ ಅದು ಅವನಿಗೆ ಇಂಪ್ಯಾಕ್ಟ್ ಆಗುತ್ತೆ, ಬಹಳ ಆದ್ರೆ ಅವ್ನ ಮಗ ನೋಡಿ ಕಲ್ಕೋಬಹುದು. ಹೊರತಾಗಿ ಅವ್ನ ಹೆಂಡ್ತಾ ಏನ್ ಮಾಡ್ಬೇಕು ಆ ಧರ್ಮವನ್ನ ಮಾಡ್ತಾ ಇರ್ತಾಳೆ ಆಲ್ವೇಸ್. ಆತರ ಈ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋ ವಿಚಾರ ಚಿಂತನೆಯಿಂದ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ನಾವು ನಿಜವಾಗ್ಲೂ ಹೋಗಿ ವಿಚಾರ ಮಾಡ್ಬೇಕು ನಮ್ಮ ಮನೆಯಲ್ಲಿ, ಅಥವಾ ನಮ್ಗೆ ಆವಾಗವಾಗ ಟೈಮ್ ಸಿಕ್ಕಾಗ ನಿಜವಾಗ್ಲೂ ನಾನು ಯಾರು, ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ, ನಾನು ಯಾವ ಬ್ರ್ಯಾಂಡಿಗೆ ಅಸೋಸಿಯೇಟ್ ಆಗಿದ್ದೀನಿ ಅಂತ ನಾವು ವಿಚಾರ ಮಾಡಿದ್ರೆ ನಾವು ಈ ಸಮಾಜದಲ್ಲಿ ಉಳ್ಕೊಳ್ತೀವಿ. ಇಲ್ಲಾದ್ರೆ ಲಕ್ಷಕ್ಕೆ ಒಬ್ಬನಂತೆ ನಾನು ಕಾಲಕಸವಾಗಿ ಹೋಗ್ತೀನಿ. ಎಲ್ಲಾ ಜನ ಒಂದೇ ಅಂತ ಅಂದ ತಕ್ಷಣ ಅಲ್ಲಿ ಈಗ ಎಲ್ಲಾ ಹುಡುಗರು 99.99% ರಿಸಲ್ಟ್ ತೆಗೆದ್ರೆ ನಮ್ಮ ಮಗನಿಗೆ ಯಾಕೆ ರೆಸ್ಪೆಕ್ಟ್ ಬರುತ್ತೆ? ಎಲ್ಲರೂ 98 99.97 ಮಾಡಿದ್ರೆ ನನ್ನ ಮಗ 99.99 ಮಾಡಿದ್ರೆ ನನ್ನ ಮಗನಿಗೆ ಒಂದು ರೆಸ್ಪೆಕ್ಟ್. ಆತರ ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲದೇನೆ ನಾವು ಯಾರಿಗೂ ನಮ್ಗೇನು ವ್ಯಾಲ್ಯೂ ಇಲ್ಲ. ನಾವೊಬ್ಬ ವೆರಿ 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 ಕಾಮನ್ ಪರ್ಸನ್, ಯಾರು ಕಿಮ್ಮತ್ ಕೊಡಲ್ಲ, ಯಾರು ನಿಮ್ಗೆ ವ್ಯಾಲ್ಯೂ ಕೊಡಲ್ಲ, ನಿಮ್ಮಿಂದ ಯಾರು ಕಲ್ತ್ಕೊಳ್ಳಲ್ಲ. ಈ ತರ ನಾವು ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚೆಚ್ಚು ಬೆಳೆಸ್ಕೋತಾ ಹೋಗ್ಬೇಕು. ಸ್ವಲ್ಪ ಚಿಂತನೆಯನ್ನು ಮಾಡ್ಬೇಕು, ನಾನು ಏನ್ ಮಾಡಿದ್ರೆ ಬ್ರ್ಯಾಂಡ್ ವ್ಯಾಲ್ಯೂ ಬರುತ್ತೆ ಅಂತ. ಮತ್ತು ಆಚಾರ ವಿಚಾರ ಎರಡರಿಂದ ನಾವು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡೋದನ್ನ ಅತ್ಯಂತ ಸೂಕ್ಷ್ಮವಾಗಿ ನಾವು ನೆನ್ಪಿಟ್ಕೋಬೇಕು. ಒಮ್ಮೊಮ್ಮೆ ಏನಾಗುತ್ತೆ, ನಾವು ಬ್ರ್ಯಾಂಡ್ ವ್ಯಾಲ್ಯೂ ತೋರ್ಸ್ಕೋಕ್ಕೋಸ್ಕರ ಉತ್ತಮವಾದಂತ ಚೆನ್ನಾಗಿರೋ ಅಕ್ಷಂತೆ ಅಂಗಾರನೆಲ್ಲ ಹಚ್ಕೊಂಡ್ಬಿಟ್ಟು ಒಂದ್ ಯಾವ್ದೋ ರೋಡ್ ಸೈಡ್ ಪಾನಿಪುರಿ ಅಂಗಡಿಯಲ್ಲಿ ತಿಂತಾ ಇರ್ತೀವಿ. ಇದರಿಂದ ಬ್ರ್ಯಾಂಡ್ ವ್ಯಾಲ್ಯೂ ಹಾಳಾಗೋದು ಜಾಸ್ತಿ. ಇದು ಬೇರೆಯವರಿಂದ ಹಾಳಾಗಲ್ಲ, ನಮ್ಮ ಸಮಾಜದವರೇ ಯಾರೋ ಒಬ್ರು ನೋಡ್ಬಿಟ್ಟು ಓ ಅವನೇನೋ ಮಾಡಲ್ಲ ಬಿಡಿ ಧರ್ಮ ಅಂತಾರೆ. ಹಾಗಾಗ್ಬಾರ್ದು. ನಮ್ ಎರಡೂ ರೀತಿಯಿಂದ ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲಿತಾ ಹೋಗ್ಬೇಕು. ಇದು ಒಂದ್ ದಿವಸ ಆಗೋ ಕೆಲಸ ಅಲ್ಲ. ಜನ ತೆಗಳೋದು ಬೈಯೋದು ಇದ್ದೇ ಇರುತ್ತೆ. ಬಟ್ ಇನ್ ಅ ಗ್ರೋತ್ ಪಾತ್ ಆಲ್ ಆರ್ ಕಾಮನ್. ಇದೆಲ್ಲ ಕಾಮನ್. ನಾವು ಇದನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಹೋಗ್ಬೇಕು. ಇವತ್ತು ನಮ್ಗೆ ಯಾರೋ ಅಂತಾರ ಅಲ್ಲಿ ಪರವಾಗಿಲ್ಲ, ನಾವು ಹಾಗೆ ಮುಂದೆ ಹೋಗ್ತಾ ಇರ್ಬೇಕು. ಹೆಚ್ಚೆಚ್ಚು ನಾವು ಅಡಾಪ್ಟ್ ಮಾಡ್ದಂಗೆ ನಮ್ಗೆ ಹೆಚ್ಚೆಚ್ಚು ಸಾಧನೆ ಸಿಕ್ಕುತ್ತೆ, ಸಕ್ಸಸ್ ಸಿಗುತ್ತೆ. ಮನಸ್ಸಿದ್ದಲ್ಲಿ ಮಾರ್ಗ. ನಾವು ಯಾವ ಡೈರೆಕ್ಷನ್ ಹೋಗ್ಬೇಕಂತೀವೋ ಆ ಡೈರೆಕ್ಷನ್ ಪರಮಾತ್ಮ ನಮಗೆ ಡೆಫಿನೆಟ್ ಆಗಿ ತಗೊಂಡು ಹೋಗಿ ನಿಲ್ತಾನೆ, ಅದಕ್ಕೆ ಸಂಶಯನೇ ಬೇಡ. ನಾವೆಲ್ಲರೂ ಅತ್ಯಂತ ಶಾಣೆ ಆಗ್ಬೇಕು, ವಿಜ್ಞಾನಿಗಳಾಗ್ಬೇಕಂತ ಬಯಸ್ತೀವಿ ಒಂದು 100 ವರ್ಷದ ಹಿಂದೆ. ಈಗ ಎಲ್ಲರೂ ಶಾಣೆಗಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ 99.9% ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ.
ಪ್ರತಿಯೊಬ್ಬರು ಮನೆಯಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲೂ ಡಾಕ್ಟರ್ ಇದ್ದಾರೆ, ಪ್ರತಿಯೊಬ್ಬರ ಮನೆಯಲ್ಲೂ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ. ಆದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಿಲ್ಲ ಇವತ್ತು. ಅಂದ್ರೆ ತಂದೆ ತಾಯಿ ನೋಡ್ಕೊಳ್ತಕ್ಕಂಥ ಮಕ್ಕಳಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಹಿರಿಯರ ಗೌರವ ಕೊಡೋ ಮಕ್ಕಳಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಸಮಾಜ ಕಳಕಳಿ ಇರೋ ಮಕ್ಕಳಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಧರ್ಮಾಚರಣೆ ಮಾಡೋ ಮಕ್ಕಳಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ದೇಶದ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಮಕ್ಕಳಿಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ನಾವು ಚಿಂತನೆನೇ ಮಾಡಿಲ್ಲ, ಅದ್ರ ಬಗ್ಗೆ ನಾವು ಮನಸ್ಸೇ ಕೊಟ್ಟಿಲ್ಲ. ನಮ್ಮ ಮನ್ಸು ಕೊಟ್ಟಿದ್ದು ನಾವು ಮಾರ್ಕ್ಸು, ರ್ಯಾಂಕು, ಜಾಬು, ಹೈ ಸ್ಯಾಲ್ರಿ, ಹೈ ಪ್ಯಾಕೇಜ್, ಹೈ ಸ್ಮಾರ್ಟ್ನೆಸ್ ಈ ತರ ನಾವು ಕೊಟ್ಟಿವಲ್ಲ. ಪರಮಾತ್ಮ ಅದನ್ನೇ ತಥಾಸ್ತು ನಮ್ಗೆ ಕರುಣಿಸಿದ್ದಾನೆ. ಹಾಗೆ ನಾವು ಈಗ ಬ್ರ್ಯಾಂಡ್ ವ್ಯಾಲ್ಯೂ ಬಗ್ಗೆ ಚಿಂತನೆ ಮಾಡಿ ನಮ್ಮ ಆಚಾರ ವಿಚಾರ ಕಡೆ ಜಾಸ್ತಿ ಮನಸ್ಸು ಕೊಟ್ರೆ ಅದು ಆಟೋಮೆಟಿಕ್ ಆಗಿ ನಮ್ಮ ಲೈಫ್ ಅಲ್ಲಿ ಬಂದೇ ಬರುತ್ತೆ, ನಮ್ಮ ಸಮಾಜದಲ್ಲಿ ಬಂದೇ ಬರುತ್ತೆ ಅಂತ ಹೇಳಿ ಚಿಂತನೆಯನ್ನ ಶ್ರೀಕೃಷ್ಣಾರ್ಪಣ ಮಸ್ತು. Yes, Shrish. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. Hari Sarvottama Vayu Jivottama. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ. Shriman Madhvamate Hariparataraha Satyam Jagat Tattvato. ಭಿನ್ನಾ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತ. ಭಿನ್ನಾ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂಗತ. ಮುಕ್ತೇರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಮುಕ್ತಿ ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ. ಯಕ್ಷಾತಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಯಕ್ಷಾತಿತ್ರಿತಯಂ ಪ್ರಮಾಣ ಅಖಿಲ ಆಮ್ನಾಯೈಕವೇದ್ಯೋ ಹರಿಃ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. Vayu Jivottama. Today we taken more time, so tomorrow we'll meet at 7:30 for the daily shaka. Sarve janaha sukhino bhavantu. Shri Krishna. ಶ್ರೀಕೃಷ್ಣಾರ್ಪಣ ಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣ.